2024ರ ಲೋಕಸಭಾ ಚುನಾವಣೆಗೆ ನಿಮ್ಮ ವಿಸ್ತಾರ ನ್ಯೂಸ್ ಹೊಸ ಪ್ರಯೋಗ ಮಾಡುತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, ಸಂಸದರು ಯಾರಾಗಬೇಕು ಅಂತ ಜನರೇ ತಿಳಿಸಲಿ ಅಂತ ವಿಸ್ತಾರ ಮೆಗಾ ಪೋಲಿಂಗ್ ಬೂತ್ ಕ್ಯಾಂಪೇನ್ ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಬಳಿಕ ಮಧ್ಯಾಹ್ನದ ಬಳಿಕ 2 ರಿಂದ ಸಂಜೆ 6 ಗಂಟೆವರೆಗೂ ಧಾರವಾಡ ಕ್ಷೇತ್ರದ ಜನರು ವೋಟ್ ಮಾಡಬಹುದು. ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ 8 ಗಂಟೆಗೆ ಧಾರವಾಡದ ರಿಸಲ್ಟ್ ಗೊತ್ತಾಗುತ್ತೆ. ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ 0806554488ಕ್ಕೆ ಕರೆ ಮಾಡಿ ವೋಟ್ ಮಾಡಿ. ವಿಸ್ತಾರ ನ್ಯೂಸ್ನ ಮೊಟ್ಟ ಮೊದಲ ಪ್ರಯತ್ನ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಲೋಕದಲ್ಲೇ ಹೊಸ ಪ್ರಯತ್ನ. ವಿಸ್ತಾರ ಪೋಲಿಂಗ್ ಬೂತ್ ಮಾರ್ಚ್ 11ನೇ ತಾರೀಕಿಂದ ಆರಂಭ ಆಗಿದೆ. 14 ದಿನಗಳ ಕಾಲ 2024ರ ಲೋಕಸಭಾ ಚುನಾವಣೆಗೆ ನಿಮ್ಮ ವಿಸ್ತಾರ ನ್ಯೂಸ್ ಹೊಸ ಪ್ರಯೋಗ ಮಾಡುತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, ಸಂಸದರು ಯಾರಾಗಬೇಕು ಅಂತ ಜನರೇ ತಿಳಿಸಲಿ ಅಂತ ವಿಸ್ತಾರ ಮೆಗಾ ಪೋಲಿಂಗ್ ಬೂತ್ ಕ್ಯಾಂಪೇನ್ ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಬಳಿಕ ಮಧ್ಯಾಹ್ನದ ಬಳಿಕ 2 ರಿಂದ ಸಂಜೆ 6 ಗಂಟೆವರೆಗೂ ಧಾರವಾಡ ಕ್ಷೇತ್ರದ ಜನರು ವೋಟ್ ಮಾಡಬಹುದು. ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ 8 ಗಂಟೆಗೆ ಧಾರವಾಡದ ರಿಸಲ್ಟ್ ಗೊತ್ತಾಗುತ್ತೆ. ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ 0806554488ಕ್ಕೆ ಕರೆ ಮಾಡಿ ವೋಟ್ ಮಾಡಿ. ವಿಸ್ತಾರ ನ್ಯೂಸ್ನ ಮೊಟ್ಟ ಮೊದಲ ಪ್ರಯತ್ನ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಲೋಕದಲ್ಲೇ ಹೊಸ ಪ್ರಯತ್ನ. ವಿಸ್ತಾರ ಪೋಲಿಂಗ್ ಬೂತ್ ಮಾರ್ಚ್ 11ನೇ ತಾರೀಕಿಂದ ಆರಂಭ ಆಗಿದೆ. 14 ದಿನಗಳ ಕಾಲ 2024ರ ಲೋಕಸಭಾ ಚುನಾವಣೆಗೆ ನಿಮ್ಮ ವಿಸ್ತಾರ ನ್ಯೂಸ್ ಹೊಸ ಪ್ರಯೋಗ ಮಾಡುತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, ಸಂಸದರು ಯಾರಾಗಬೇಕು ಅಂತ ಜನರೇ ತಿಳಿಸಲಿ ಅಂತ ವಿಸ್ತಾರ ಮೆಗಾ ಪೋಲಿಂಗ್ ಬೂತ್ ಕ್ಯಾಂಪೇನ್ ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮತದಾನದ ಸರ್ವೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಬಳಿಕ ಮಧ್ಯಾಹ್ನದ ಬಳಿಕ 2 ರಿಂದ ಸಂಜೆ 6 ಗಂಟೆವರೆಗೂ ಧಾರವಾಡ ಕ್ಷೇತ್ರದ ಜನರು ವೋಟ್ ಮಾಡಬಹುದು. ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ 8 ಗಂಟೆಗೆ ಧಾರವಾಡದ ರಿಸಲ್ಟ್ ಗೊತ್ತಾಗುತ್ತೆ. ಕ್ಷೇತ್ರದ ಜನರು ನಮ್ಮ ದೂರವಾಣಿ ಸಂಖ್ಯೆ 0806554488ಕ್ಕೆ ಕರೆ ಮಾಡಿ ವೋಟ್ ಮಾಡಿ. ವಿಸ್ತಾರ ನ್ಯೂಸ್ನ ಮೊಟ್ಟ ಮೊದಲ ಪ್ರಯತ್ನ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಲೋಕದಲ್ಲೇ ಹೊಸ ಪ್ರಯತ್ನ. ವಿಸ್ತಾರ ಪೋಲಿಂಗ್ ಬೂತ್ ಮಾರ್ಚ್ 11ನೇ ತಾರೀಕಿಂದ ಆರಂಭ ಆಗಿದೆ. 14 ದಿನಗಳ ಕಾಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.